ಛಾತ್ರಾಃ ಮತ್ತೊಮ್ಮೆ ತಮಗೆಲ್ಲರಿಗೂ ಸಂಸ್ಕೃತ ಪ್ರಪಂಚಕ್ಕೆ ಆತ್ಮೀಯವಾದ ಸ್ವಾಗತ. ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅತ್ಯಂತ ಚಂದದ ಸಂಸ್ಕೃತ ಪಠ್ಯಪುಸ್ತಕವನ್ನು ನಿಮಗೆ ಕೊಟ್ಟಿದೆ. ಮೊದಲನೇ ಪಾಠದಲ್ಲಿ ನಾವು ನಮ್ಮ ಭಾರತ ದೇಶದ ಬಗ್ಗೆ ನೋಡಿದ್ದೇವೆ. ಎರಡನೇ ಪಾಠ ಪರೇಶಾಮಪರಕ್ಷ ಜೀವಿತಂ ಅಂತ ಒಂದು ನೀತಿ ಕಥೆಯನ್ನು ಅಧ್ಯಯನ ಮಾಡಿದ್ದೇವೆ. ಮೂರನೇ ಪಾಠದಲ್ಲಿ ಪದ್ಯಕಾವ್ಯದ ಪರಿಚಯ ಆಗಿದೆ. ಈಗ ಮತ್ತೊಂದು ಮಜಲಿಗೆ ನಾವು ಹೋಗ್ತಾ ಇದ್ದೇವೆ. ಶೂನ್ಯಾಮೆ ಅಂಗುಲಿಹಿ ಅಂತ ಕಾಳಿದಾಸನ ಒಂದು ಅದ್ಭುತವಾದ ನಾಟಕದ ಒಂದು ತುಣುಕನ್ನು ನಾವು ಅಧ್ಯಯನ ಮಾಡಲಿಕ್ಕಿದ್ದೇವೆ. ಶೂನ್ಯಾಮೆ ಅಂಗುಲಿಹಿ ಅಂತ ಪಾಠದ ಹೆಸರು. ಸಂಕ್ಷಿಪ್ತವಾಗಿ ಅದನ್ನು ತಿಳ್ಕೊಳ್ಳುವ. ಶೂನ್ಯ ಅಂದರೆ ಖಾಲಿ. ಮೇ ನನ್ನ, ಮಮ ಮೇ ಷಷ್ಠಿ ಭಕ್ತಿ, ನನ್ನ ಅಂಗುಲಿಹಿ ಬೆರಳು, ನನ್ನ ಅಂಗುಲಿ ಖಾಲಿಯಾಗಿದೆ ಅನ್ನುವ ನಾಟಕದ ಒಂದು ಸಣ್ಣ ತುಣುಕನ್ನು ಪಾಠದ ಶೀರ್ಷಿಕೆಯಾಗಿ ಕೊಟ್ಟಿದ್ದಾರೆ. ನನ್ನ ಬೆರಳು ಖಾಲಿಯಾಗಿದೆ ಅಂತ. ಅಂಗುಲಿ ಅಂದರೆ ಬೆರಳು, ನನ್ನ ಬೆರಳು ಖಾಲಿಯಾಗಿದೆ ಅಂತ. ಯಾವುದೇ ನಮ್ಮ ಪಾಠಕ್ಕೆ ಹೋಗುವ ಮೊದಲು ಆ ಪಾಠದ ಕರ್ತೃವಿನ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಶೂನ್ಯಾಮೆ ಅಂಗುಲಿ ಪಾಠದ ಕರ್ತೃ ಕಾಳಿದಾಸ. ಅಭಿಜ್ಞಾನ ಶಾಕುಂತಲ ನಾಟಕವನ್ನು ಬರೆದವನು ಕಾಳಿದಾಸ. ಇದರ ಒಂದು ಭಾಗ. ಕಾಳಿದಾಸನ ಕಾಲ ಕ್ರಿಸ್ತ ಪೂರ್ವ 1ನೇ ಶತಮಾನದಿಂದ 5ನೇ ಶತಮಾನದವರೆಗೆ ಹೇಳ್ತಾರೆ. ಹಾಗಾದರೆ ಅಷ್ಟು ವರ್ಷಗಳ ಕಾಲ, ಶತಮಾನಗಳಷ್ಟು ಕಾಲ ಬದುಕಿದ್ನ? ಹಲವಾರು ಶತಮಾನಗಳಷ್ಟು ಇಲ್ಲ. ಇವನ ಕಾಲದ ಬಗ್ಗೆ ಇನ್ನೂ ಸಂದೇಹ ಇದೆ, ಯಾವಾಗ ಇದ್ದ ಅಂತ. ಅಷ್ಟು ದೊಡ್ಡ ಮೇಧಾವಿ. ಇದರಲ್ಲಿ ಇನ್ನೊಂದು ವಿಷಯ ಇದೆ, ತಮ್ಮನ್ನು ತಾವು ಯಾವತ್ತೂ ಹೈಲೈಟ್ ಮಾಡಿಕೊಳ್ಳುವ ಇವತ್ತಿನ ಕಾಲದ ಹುಚ್ಚು ಹಿಂದಿನವರಿಗೆ ಇರಲಿಲ್ಲ. ತಮ್ಮ ಕೃತಿ ಹೈಲೈಟ್ ಆಗಬೇಕಿತ್ತು, ವಿಷಯ ಹೈಲೈಟ್ ಆಗಬೇಕಿತ್ತು, ನಾವು ಹೈಲೈಟ್ ಆಗಬೇಕು ಅನ್ನೋದು ಇರಲಿಲ್ಲ. ಅವನ ಕಾಲವನ್ನು, ಹಲವಾರು ಅವನ ಕೃತಿಗಳನ್ನು ಅಧ್ಯಯನ ಮಾಡಿ ಬರೆದಿಟ್ಟಿದ್ದಾರೆ. ಅಂದಾಜು ಕ್ರಿಸ್ತಪೂರ್ವ 1ರಿಂದ 5ನೇ ಶತಮಾನದಷ್ಟು ಇದ್ದಿರಬಹುದು. ಎಲ್ಲಿ ಇದ್ದ? ಉಜ್ಜಯಿನಿ ಎನ್ನುವ ದೇಶದಲ್ಲಿ. ನಮ್ಮ ಭಾರತದ ಮಧ್ಯಭಾಗದಿಂದ ಸ್ವಲ್ಪ ಕೆಳಗಡೆ ಬರುತ್ತೆ ಉಜ್ಜಯಿನಿ ಅಂತ. ಕೃತಿಗಳು ಪ್ರಧಾನವಾಗಿ ಇಷ್ಟು ಕೃತಿಗಳು. ಅದರಲ್ಲಿ 2 ಮಹಾಕಾವ್ಯಗಳು, ರಘುವಂಶ ಮತ್ತು ಕುಮಾರ ಸಂಭವ ಮಹಾಕಾವ್ಯಗಳು. ಪಂಚಮಹಾಕಾವ್ಯಗಳು ಇರೋದೇ 5, ಪಂಚ, ಅದರಲ್ಲಿ 2 ಇವನದ್ದೇ. ಋತು ಸಂಹಾರ ಮತ್ತು ಮೇಘದೂತ ಅಂತ ಖಂಡ ಕಾವ್ಯ. ಅದ್ಭುತವಾದ್ದು. ಮೇಘದೂತ ಕೇಳಿರ್ಬೋದು. ಒಂದು ಮೋಡದ ಮೂಲಕ ಸಂದೇಶವನ್ನು ಕಳಿಸೋದು, ಯಕ್ಷರಾಜ. ಅಭಿಜ್ಞಾನ ಶಾಕುಂತಲ, ಮಾಳವಿಕಾಗ್ನಿಮಿತ್ರ, ವಿಕ್ರಮೋರ್ವಶೀಯ ಮತ್ತು ವಿಕ್ರಮೋರ್ವಶೀಯ ಅಂತ ಇದು 3 ನಾಟಕಗಳು. ಅಭಿಜ್ಞಾನ ಶಾಕುಂತಲ, ಮಾಳವಿಕಾಗ್ನಿಮಿತ್ರ ಮತ್ತು ವಿಕ್ರಮೋರ್ವಶೀಯ ಅಂತ 3 ನಾಟಕಗಳು. ಈ ಅಭಿಜ್ಞಾನ ಶಾಕುಂತಲ ಒಟ್ಟು 7 ಅಂಕಗಳಿಂದ, 7 ಪಾರ್ಟ್ಗಳು ಅಂತ ಹೇಳ್ಬೋದು, ಅಧ್ಯಾಯಗಳು. 7 ಅಂಕಗಳಿಂದ ಕೂಡಿದೆ. ಅದರಲ್ಲಿ 5ನೇ ಅಂಕದ ಒಂದು ಭಾಗ ಶೂನ್ಯಾಮೆ ಅಂಗುಲಿ ಎನ್ನುವ ಪಾಠ. ವಿದ್ಯಾರ್ಥಿಗಳೇ, ಸಾಮಾನ್ಯವಾಗಿ ನಾವು ಇವತ್ತಿನ ಕಾಲದಲ್ಲಿ ಒಂದು ಸಣ್ಣ ಉದಾಹರಣೆ ಮೂಲಕ ಹೇಳುವುದಾದರೆ, ನನಗೆ ಪಾಠ ಮಾಡುವಾಗ ನನ್ನ ಗುರುಗಳು ಹೇಳ್ತಾ ಇದ್ದ ಒಂದು ಉದಾಹರಣೆ. ಇವತ್ತು ಕಾವ್ಯ ಕವನಗಳು ಅಂದರೆ ಹೇಗಾಗಿಬಿಟ್ಟಿದೆ, ಯಾವ ಪರಿಸ್ಥಿತಿಗೆ ಬಂದು ಬಿಟ್ಟಿದೆ ಅಂತಂದರೆ, ಅಗೋ ನೋಡು ಚಂದ್ರಬಿಂಬ, ತಗೋ ಕೈಯಲ್ಲಿ ತಾಮ್ರದ ಚೊಂಬ. ಇದು ಒಂದು ಕವನ ಆಗ್ತಾ ಇದೆ. ಕೇವಲ 1-2 ಅಕ್ಷರಗಳು ಪ್ರಾಸವಾಗಿ ಬಂದು ಬಿಟ್ರೆ, ಅಲ್ಲಿ ಬಿಂಬ, ಇಲ್ಲಿ ಚೊಂಬು, ಹೀಗೆ ಬಂದು ಬಿಟ್ಟರೆ ಒಂದು ಕವನ ಆಗುವ ಕಾಲ ಬಂದಿದೆ. ಆದರೆ ನಿಜವಾದ ಕವಿ ಅಂದರೆ ಯಾರು? ನಿಜವಾದ ಕಾವ್ಯ ಅಂದರೆ ಏನು? ಮೂಲ ಅರ್ಥದಲ್ಲಿ ಏನು? ಕವಿ ಕ್ರಾಂತದರ್ಶಿ, ಸಮಗ್ರವನ್ನು ದರ್ಶನ ಮಾಡಿದವನು. ಕೇವಲ ಈ ಕಣ್ಣಿಗೆ ಅಲ್ಲ, ಹೊರಗಣ್ಣಿಗೆ ಮಾತ್ರ ಅಲ್ಲ, ಒಳಗಣ್ಣು ಅಂತ ಒಂದಿದೆ. ಆ ಕಣ್ಣಿಗೂ ಏನೆಲ್ಲ ದರ್ಶನಗಳನ್ನು ಮಾಡಿದ್ದಾನೆ, ಸತ್ಯವನ್ನು ದರ್ಶನ ಮಾಡಿದ್ದಾನೆ, ಅವನು ಕವಿಯಾಗ್ತಾನೆ. ಅಂತಹ ಕವಿ ಮಾಡಿದ ಕರ್ಮಗಳೆಲ್ಲವೂ ಕಾವ್ಯಗಳೇ. ಕವಿಯ ಕರ್ಮವೇ ಕಾವ್ಯ. ಹಾಗಾಗಿ ಅಷ್ಟು ಸಮಗ್ರವಾದ ದರ್ಶನಗಳನ್ನು, ಭಗವಂತನನ್ನು ಸಾಕ್ಷಾತ್ ನೇರವಾಗಿ ಹೇಳುವುದಾದರೆ ಭಗವಂತನ ದರ್ಶನವನ್ನು, ಭಗವಂತನ ಸೃಷ್ಟಿಯ ದರ್ಶನವನ್ನು, ಒಳ ಹೊರ ಎರಡೂ ನೋಟಗಳನ್ನು ಬಲ್ಲವನು ಯಾವನಿದ್ದಾನೋ ಅವನು ಮಾತ್ರ ಕವಿ.
ಒಂದು ಪ್ರಸಿದ್ಧವಾದ ಶ್ಲೋಕ ಇದೆ, ಪುರಾ ಕವೀನಾಂ ಗಣನಾ ಪ್ರಸಂಗೆ. ಹಿಂದೆ ಕವಿಗಳು ಯಾರೆಲ್ಲ ಇದ್ದಾರೆ ನಮ್ಮ ಸೃಷ್ಟಿಯಲ್ಲಿ ಅಂತ ಲೆಕ್ಕ ಮಾಡಲಿಕ್ಕೆ, ಗಣನೆ ಮಾಡಲಿಕ್ಕೆ ಆರಂಭ ಮಾಡಿದ್ರಂತೆ. ಕನಿಷ್ಠಿಕಾಧಿಷ್ಠಿತ ಕಾಳಿದಾಸ. ಕನಿಷ್ಠಿಕ, ಈ ಬೆರಳನ್ನು ಕನಿಷ್ಠಿಕ ಅಂತ ಹೇಳ್ತೇವೆ. ಇಲ್ಲಿಂದ ನಿಜವಾದ ಅಂಕಿ ಗಣನೆ ಮಾಡುವ ಪದ್ಧತಿ ಹೀಗೆ, 1 2 3 4 ಅಂತ ಹೀಗೆ. ಒಂದು ಕವಿ ಯಾರು? ಕಾಳಿದಾಸ. ಅದ್ಯಾಪಿ ತತ್ತುಲ್ಯ ಕವೇರ ಭಾವಾತ್. ಇವತ್ತಿಗೆ ಕೂಡ, ಇಂದಿಗೆ ಕೂಡ ಅವನ ಸರಿಸಾಟಿಯಾಗಿರುವ ಕವಿಗಳು ಯಾರೂ ಸಿಗ್ಲಿಲ್ಲ ಅಂತ ಲೆಕ್ಕ ಮಾಡಲಿಕ್ಕೆ. ಅನಾಮಿಕ ಸಾರ್ಥವತಿ ಬಭೂವ. 2ನೇ ಬೆರಳಿಗೆ ಅನಾಮಿಕ ಅಂತ ಹೆಸರು ಇಲ್ಲ ಅಂತ, ಅನಾಮಿಕ. ಕಾಳಿದಾಸನಿಗೆ ಸರಿಸಾಟಿಯಾಗಿರುವ ಕವಿಗಳು ಸಿಗ್ಲಿಲ್ಲ, ಹಾಗಾಗಿ ಇದನ್ನು ಇವತ್ತಿಗೂ ಅನಾಮಿಕ ಬೆರಳು ಅಂತ ಕರೀತಾರಂತೆ. ಹೀಗೆ ಒಂದು ಶುಭ ಶ್ಲೋಕ ಅಷ್ಟೆ. ಹಾಗಾಗಿ ಇದು ಅವನ ಮಹಿಮೆಯನ್ನು ಹೇಳುವಂಥ ಒಂದು ಶ್ಲೋಕ. ಇನ್ನು ಹೇಳಿದೆ, ಕಾಳಿದಾಸ 2 ನೋಟಗಳನ್ನು ಹೊಂದಿದ್ದ ಅಂತ. ಒಂದು ಸಣ್ಣ ತುಣುಕನ್ನು ಹೇಳುವುದಾದ್ರೆ, ಅಭಿಜ್ಞಾನ ಶಾಕುಲೊಂದು ದೊಡ್ಡ ನಾಟಕ, ಅದಕ್ಕೆ ಮಂಗಳ ಶ್ಲೋಕ ಅಂತ ಮಾಡ್ತಾನೆ. ಆ ಮಂಗಳ ಶ್ಲೋಕದಿಂದ ಆರಂಭ ಮಾಡುವ. ಯಾ ಸೃಷ್ಟಿ ಸ್ರಷ್ಟುರಾದ್ಯ ವಹತಿ ವಿಧಿಹುತಂ ಯಾಹ ವಿರ್ಯಾ ಚ ಹೋತ್ರಿ ಯೇ ದ್ವೇ ಕಾಲಂ ವಿಧತ್ತ ಶ್ರುತಿ ವಿಷಯ ಗುಣ ಯಾ ಸ್ಥಿತಾ ವ್ಯಾಪ್ಯ ವಿಶ್ವಂ ಯಾಮಾಹು ಸರ್ವ ಬೀಜ ಪ್ರಕೃತಿರಿತಯಯಾ ಪ್ರಾಣಿನಃ ಪ್ರಾಣವಂತಃ ಪ್ರತ್ಯಕ್ಷಾಭಿಃ ಪ್ರಪನ್ನಸ್ತನುಭಿರವತು ವಸ್ತಾಭಿರಷ್ಟಾಭಿರೀಶಃ. ಏನು ಸಂಸ್ಕೃತ ಭಾಷೆ ಕೇಳಲಿಕ್ಕೂ ಇಂಪು, ಆತ್ಮನಿಗೂ ತಂಪು, ಅದೇ ಪುಣ್ಯ ಅಂತ ಹೇಳೋದು. ಅರ್ಥವಾಗದಿದ್ರೂ ಒಂದಷ್ಟು ಲಾಭ ಇರುವ ಭಾಷೆ ಸಂಸ್ಕೃತ. ಏನು ಹೇಳ್ತಾನೆ ಕಾಳಿದಾಸ? ಯಾ ಸೃಷ್ಟಿ ಸ್ರಷ್ಟುರಾದ್ಯ. ಸ್ರಷ್ಟು ಅಂದರೆ ಸೃಷ್ಟೀಶ, ಅವನ ಆದಿ ಜಲವಾಗಿತ್ತಂತೆ, ನೀರಿನಿಂದ ಭೂಮಿ ಹುಟ್ಟಿತು ಅಂತ ಹೇಳ್ತಾನೆ. ನೋಡಿ, ಕಾವ್ಯವನ್ನ ಅಥವಾ ನಾಟಕವನ್ನ ಆರಂಭ ಮಾಡುವ ಪದ್ಧತಿ ಮೂಲದಿಂದ ಇದೆ, ಇದೇ ಬೇಕಾದ್ದು. ಇವತ್ತಿನ ಈ ಮೆಕಾಲೆ ಸಿಸ್ಟಮ್ ಎಜುಕೇಷನಲ್ಲಿ ಆಗ್ತಾ ಇರೋದಾಗಿ ಮೂಲವನ್ನು ಬಿಟ್ಟು ಎಲ್ಲಿಂದಲೂ ಕೆದಕ್ಲಿಕ್ಕೆ ಶುರು ಮಾಡ್ತಾರೆ ನಮ್ಮ ವಿದ್ಯಾಭ್ಯಾಸವನ್ನು. ಯಾಕೆ ಮೂಲ ಬೇಕು ಅಂದರೆ, ನಾವು ಮೂಲವನ್ನು ಸೇರಬೇಕು ವಿದ್ಯಾರ್ಥಿಗಳೇ. ನಮ್ಮ ಮೂಲ ಏನು, ನಾವು ಏನು, ಎಲ್ಲಿಂದ ಬಂದಿದ್ದೇವೆ, ಎಲ್ಲಿಗೆ ಸೇರಬೇಕು, ಇದು ಒಂದೇ ಬೇಕಾದ್ದು ಜೀವನದ ಗುರಿ. ನಾನು ಯಾರು ಅಂತ, ನಾನು ಎಲ್ಲಿಗೆ ಹೋಗಬೇಕು. ಇವತ್ತು ಬೆಳಗ್ಗೆ ಮನೆಯಿಂದ ಬಂದಿದ್ದೇನೆ, ಮತ್ತೆ ಮನೆಗೆ ಹೋಗಬೇಕು. ಅದೇ ಥರ ನಮ್ಮ ಮೂಲ ಮನೆ ಅಂತ ಒಂದಿದೆ, ಅದು ಭಗವಂತ. ಅಲ್ಲಿಗೆ ಮತ್ತೆ ಸೇರಬೇಕು, ಆವಾಗ ಮಾತ್ರ ನಮ್ಮದು ಪರಿಪೂರ್ಣ ಜೀವನ ಅಂತ ಆಗೋದು. ಹಾಗಾಗಿ ಇದಕ್ಕೆ ಇನ್ನೊಂದು ಅಷ್ಟೇ ನಿಮಗೆ ಆಧಾರಗಳನ್ನು ಕೊಡಬೇಕಾದ್ರೆ, ತೈತ್ತರೀಯ ಉಪನಿಷತ್ತು ಅಂತ ಒಂದಿದೆ ನಮ್ಮಲ್ಲಿ. 108 ಉಪನಿಷತ್ತು, ದಶ ಉಪನಿಷತ್ತು ಹೀಗೆಲ್ಲ ಪ್ರಸಿದ್ಧವಾದಿದೆ. ತೈತ್ತರೀಯ ಉಪನಿಷತ್ತು ಅಂತ ಇದೆ. ಬ್ರಹ್ಮಾನಂದವಲ್ಲಿ ಅಂತ ಒಂದು ಭಾಗ ಬರುತ್ತೆ ಅದರಲ್ಲಿ. ಆತ್ಮನ ಆಕಾಶ ಸಂಭೂತಃ ಆಕಾಶಾದ್ವಾಯು ವಾಯೋರಗ್ನಿ ಅಗ್ನೇರಾಪಃ ಅದ್ಭ್ಯಃ ಪೃಥಿವೀ. ನೀರಿನಿಂದ ಪೃಥಿವಿ ಹುಟ್ಟಿತು ಅಂತ. ಈ ಥರದ ಒಂದು ಸಣ್ಣ ತುಣುಕುಗಳನ್ನು, ನಮ್ಮ ವೇದ ಮಂತ್ರ ಉಪನಿಷತ್ತುಗಳ ಸಣ್ಣ ತುಣುಕುಗಳು ಒಂದು ರಿಸರ್ಚ್ ಸ್ಟಡಿಗೆ ವಿಷಯವಾಗುವಂಥದ್ದಾಗಿದೆ. ಈ ವೇದ ಮಂತ್ರಗಳ ಕಾಲ ಯಾವುದು ಯಾರಿಗೂ ಗೊತ್ತಿಲ್ಲ, ಒಂದು ಅಂದಾಜು ಮಾಡಿ ಗೂಗಲಲ್ಲಿ ಕೊಟ್ಟಿರ್ಬೋದಷ್ಟೇ. ಹಾಗಾಗಿ ಅವನ ಬ್ರಹ್ಮನಿಂದ ಆತ್ಮನ ಆಕಾಶ ಸಂಭೂತ, ಪಂಚಭೂತಗಳ ವಿಷಯವನ್ನು ಸೃಷ್ಟಿಯಾಗಿರುವ ತತ್ವಗಳು. ಈಗ ಆಕಾಶಾದ್ವಾಯು, ಖಾಲಿ ಜಾಗದಿಂದ ಗಾಳಿ ಹುಟ್ಟಿತು. ಹೀಗೆ ನಮ್ಮ ಈ ಕಣ್ಣಿಗೆ ಕಾಣುವ, ಈ ಬುದ್ಧಿಗೆ ತೋರುವುದನ್ನು ಅರ್ಥ ಮಾಡಿಕೊಳ್ಳೋದಲ್ಲ ವಿದ್ಯಾರ್ಥಿಗಳೇ, ತತ್ವದ ನೇರದಲ್ಲಿ ಆಕಾಶ ತತ್ವದಿಂದ ವಾಯು ತತ್ವ ಹುಟ್ಟಿತು ಅಂತ ಹೇಳ್ತಾ ಇದೆ ನಮ್ಮ ಉಪನಿಷತ್ತು. ವಾಯೋರಗ್ನಿ, ಗಾಳಿಯಿಂದ, ಗಾಳಿ ತತ್ವದಿಂದ ಅಗ್ನಿ ಹುಟ್ಟಿತು ಅಂತ ಅರ್ಥ. ಅಗ್ನಿ ತತ್ವ. ಅಗ್ನೇರಾಪಃ, ಅಗ್ನಿಯಿಂದ ನೀರು ಹುಟ್ಟಿದ್ದಂತೆ. ನಂಬಲಿಕ್ಕಾಗತ್ತ? ಬೆಂಕಿಯಿಂದ ನೀರು ಹುಟ್ಟಿತು. ಎಲ್ಲೋ ಒಂದು ಕಡೆ ಹುಡುಕ್ತಾ ಹೋದರೆ ಅದು ಕೂಡ ಇವತ್ತಿನ ಆಧುನಿಕ ವಿಜ್ಞಾನದಲ್ಲಿ ಒಂದಷ್ಟು ಸಾಧನೆ ಆಗ್ತಾ ಇದೆ ವಿದ್ಯಾರ್ಥಿಗಳಿಗೆ. ನಮಗೆ ಕರೆಂಟ್ ಬರೋದು ಪ್ರಧಾನವಾಗಿ ಎಲ್ಲಿಂದ? ನೀರಿಂದಲೇ. ಶರಾವತಿ ನೀರಿನಿಂದಲೇ ಬೆಂಕಿ ಹುಟ್ಟಿದ್ದು, ಅಗ್ನಿ ಹುಟ್ಟಿದ್ದು, ವಿದ್ಯುತ್ ಅಂತ ಕರಿತಾ ಇದ್ದೇವೆ. ಅಗ್ನೇರಾಪಃ, ಅಗ್ನಿಯಿಂದ ನೀರು.
ಅಭ್ಯಸ್ ಪೃಥಿವಿ, ನೀರಿನಿಂದ ನಂತರ ಈ ಪೃಥ್ವಿ ತತ್ವ ಹುಟ್ಟಿತು ಅಂತ ಹೇಳ್ತಾ ಇದೆ. ಆ ಮೂಲದಿಂದ ಕಾಳಿದಾಸ ತನ್ನ ಕಾವ್ಯವನ್ನು ಆರಂಭ ಮಾಡಿದ್ದಾನೆ. ಭಗವಂತನ ಶಿವನ 8 ಶರೀರದ ರೂಪಗಳನ್ನು ಹೊಂದಿದ ಆ ಶಿವನು 8 ಥರದ ಶರೀರ, ಅವನು ನಮ್ಮನ್ನು ಕಾಪಾಡಲಿ ಅಂತ ಯಾ ಸೃಷ್ಟಿ ಸ್ರಷ್ಟುರಾಧ್ಯ ಮಂಗಳ ಶ್ಲೋಕದಲ್ಲಿ ವಿವರವಾಗಿ ಹೇಳಿದ್ದಾನೆ. ಇನ್ನು ಕಾಳಿದಾಸನ ಬಗ್ಗೆ ಇನ್ನೊಂದು ಸ್ವಲ್ಪ ಎಷ್ಟು ಹೇಳಿದರೂ ಮುಗಿಯಲ್ಲ. ಉಪಮಾ ಕಾಳಿದಾಸಸ್ಯ ಅನ್ನೋದು ಅತ್ಯಂತ ಪ್ರಸಿದ್ಧವಾದದ್ದು. ಇನ್ನೊಂದಕ್ಕೆ ಕಂಪೇರ್ ಮಾಡುವಂತಹ ಒಬ್ಬೊಬ್ಬರ ಕವಿಯದ್ದು ಒಂದೊಂದು ಶೈಲಿ. ಇವನದ್ದು ವೈದರ್ಭಿ ಶೈಲಿ, ಅದರಲ್ಲಿ ಉಪಮಾಲಂಕಾರ ಅತ್ಯಂತ ಪ್ರಧಾನವಾದದ್ದು. ಇನ್ನೊಂದನ್ನು ಕಂಪೇರ್ ಮಾಡಿ ಹೇಳುವುದರಲ್ಲಿ ಕಾಳಿದಾಸ ಎತ್ತಿದ ಕೈ, ಹೋಲಿಕೆ ಮಾಡೋದು, ಅದರಂತೆ ಇದು. ಹೀಗೆ ಅವನ ಬಗ್ಗೆ ಔನ್ನತ್ಯಗಳನ್ನು ಹೇಳ್ತಾ ಹೋಗ್ಬೋದು. ಒಟ್ಟು 7 ಅಂಕಗಳ ಒಂದು ನಾಟಕ ಅಭಿಜ್ಞಾನ ಶಾಕುಂತಲ. 5ನೇ ಅಂಕದಿಂದ ಅಂಕ ನಮ್ಮ ಇವತ್ತಿನ ಪಾಠ. 5ನೇ ಅಂಕ ತನಕ ಏನಾಗಿದೆ? ಹಸ್ತಿನಾವತಿಯ ರಾಜ ದುಷ್ಯಂತ ಒಂದು ದಿವಸ ಹೀಗೆ ಬೇಟೆಯಾಡಲಿಕ್ಕಾಗಿ ಕಾಡಿಗೆ ಹೋಗ್ತಾನೆ. ಬೇಟೆಯಾಡುವುದು ತಪ್ಪಲ್ಲ. ಯಾರಿಗೆ? ರಾಜರಿಗೆ. ನಮ್ಮನೆಂಬಂಥ ಸಾಮಾನ್ಯ ವ್ಯಕ್ತಿಗಳು ಪ್ರಾಣಿಗಳನ್ನು ಕೊಲ್ಲುವುದು ತಪ್ಪು. ಬೇಟೆಯಾಡುವುದು ಅನ್ನೋದು ರಾಜ ಪದ್ಧತಿಯಲ್ಲಿದ್ದಾಗ ಅವತ್ತಿಗೆ ಅದೇ ಸರಿ. ಬೇಟೆಯಾಡಲಿಕ್ಕೆ ಹೋಗ್ತಾ ಇರ್ತಾನೆ. ಹೀಗೆ ಹೋಗ್ತಾ ಮೊದಲನೇ ಅಂಕ ಮುಗೀತದೆ. ಅಲ್ಲಿ ಋಷಿಗಳ ಕಣ್ಣು ಆಶ್ರಮದ ಹತ್ತಿರ ಬರ್ತಾನೆ. ಶಕುಂತಲೆಯನ್ನು ಕಾಣ್ತಾನೆ. ಅಲ್ಲೇ ಕಣ್ಣು ಆಶ್ರಮದಲ್ಲಿ ಇದ್ದಂಥವಳು ಪರಿಚಯ ಆಗತ್ತೆ. ಅಲ್ಲಿ ಯಜ್ಞ ಯಾಗಾದಿಗಳು ನಡೆಯುತ್ತೆ, ಇತ್ಯಾದಿಗಳೆಲ್ಲ. 5ನೇ ಅಂಕ. 4 ಅಂಕ ತನಕನ ಕಥೆಯನ್ನು ಹೇಳ್ತಾ ಇದ್ದೇನೆ. ಅವರಿಬ್ಬರಿಗೆ ಅನುರಾಗ, ಪ್ರೀತಿ ಉಂಟಾಗತ್ತೆ. ಗಾಂಧರ್ವ ವಿಧಿಯಿಂದ ವಿವಾಹವಾಗ್ತಾರೆ ದುಷ್ಯಂತ ಮತ್ತು ಶಕುಂತಲೆಯರು. ಶಕುಂತಲ ಒಂದು ಉಪಕಥೆಯನ್ನು ಇಲ್ಲಿಗೆ ಸೇರಿಸಿಬಿಡುವ. ಶಕುಂತಲ ಹೇಗೆ, ಅವಳ ಜನ್ಮವೃತ್ತ ಅಂತ ಒಂದೊಂದು ಸ್ವಲ್ಪ ಟಚ್ ಕೊಡಬೇಕಾಗಿದೆ. ಶಕುಂತ ಅಂದರೆ ಒಂದು ಪಕ್ಷಿ ಅಂತ. ಅದರ ಹಿಂದೆ ಮತ್ತೊಂದು ಕಥೆ ಇದೆ. ವಿಶ್ವಾಮಿತ್ರ ಮೇನಕೆಯರು ಅವರಿಬ್ಬರಿಂದ ಜನಿಸಿದವಳು ಕನ್ಯಾ ಶಿಶು ಶಕುಂತಲೆ. ಆ ಶಿಶುವನ್ನು ಅವರು ಅಲ್ಲೇ ಬಿಟ್ಟು ಹೋಗ್ತಾರೆ. ಅದಕ್ಕೆ ಕಾರಣ ಎಲ್ಲ ಇನ್ನೊಂದಷ್ಟಿದೆ ಹಿಂದೆ. ಬಿಟ್ಟು ಹೋಗ್ತಾರೆ. ಶಕುಂತ ಪಕ್ಷಿಗಳು ನೋಡ್ಕೊಳ್ತಾ ಇರ್ತಾರೆ, ಸಾಕ್ತಾ ಇರ್ತಾರೆ. ಅಷ್ಟೊತ್ತಿಗಾಗುವ ಕಣ್ವ ಮಹರ್ಷಿಗಳು ಬರ್ತಾರೆ. ಶಕುಂತ ಪಕ್ಷಿಗಳು ಸಾಕಿದ್ದರಿಂದ ಶಾಕುಂತಲ ಅಂತ ಬಂತು. ಶಕುಂತಲೆ ಅಂತ ಅವಳ ಹೆಸರಾಯಿತು. ಕಣ್ವರು ತಮ್ಮ ಆಶ್ರಮಕ್ಕೆ ಕರ್ಕೊಂಡೋಗಿ ಸಾಕ್ತಾರೆ. ಹಾಗಾಗಿ ಕಣ್ವರ ಸಾಕು ಮಗಳು ಶಕುಂತಲೆ. ಅಲ್ಲಿ ಅವಳು ವಾಸವಾಗಿರ್ತಾಳೆ ಶಕುಂತಲೆ. ದುಷ್ಯಂತ ಶಕುಂತಲೆಯರ ಗಾಂಧರ್ವ ವಿಧಿಯ ವಿವಾಹವಾಗತ್ತೆ. ವಿವಾಹ ಅಂದರೆ 8 ಥರದ ವಿವಾಹಗಳಿದೆ. ಮನುಸ್ಮೃತಿಯಲ್ಲಿ ತುಂಬ ವಿವರವಾಗಿ ಅದನ್ನು ಕೊಟ್ಟಿದ್ದಾರೆ. ಮನುಸ್ಮೃತಿಯಲ್ಲಿ ಕೊಟ್ಟಿದ್ದಾರೆ ಅನ್ನುವ ಕಾರಣಕ್ಕಾಗಿ ಇವತ್ತಿಗೆ ಅಪ್ಲೈ ಅಂತ ಅಲ್ಲ, ಎಲ್ಲದೂ ಕೂಡ. ಕಾರಣ ಕಲವು ಪರಾಶರ ಸ್ಮೃತಿ. ಒಂದೊಂದು ಯುಗಕ್ಕೆ ಒಂದೊಂದು ಸ್ಮೃತಿಗಳು. ಹೇಗೆ ನಮಗೆ ಇವಾಗ ಒಂದು ಸಂವಿಧಾನ ಅಂತ ಇದೆಯೋ, ಅದೇ ಥರ ಒಂದೊಂದು ಯುಗಗಳಿಗೆ ಪರಾಶರ ಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿ, ಮನುಸ್ಮೃತಿ, ಹೀಗೆ ಒಂದೊಂದು ಯುಗಗಳಿಗೆ ಯಾವುದು ಅಪ್ಲೈ ಅಂತ ಇದೆ. ಹಾಗಾಗಿ ಮನುಸ್ಮೃತಿಯಲ್ಲಿ ಇರೋದೆಲ್ಲವೂ ಇವತ್ತು ಮಾಡಬೇಕು ಅಂತ ಅಲ್ಲ ವಿದ್ಯಾರ್ಥಿಗಳೇ. ಹಾಗೆ ಗಾಂಧರ್ವ ಅನ್ನೋದು ಒಂದು ವಿಧಿ, ವಿವಾಹದ ಒಂದು ಟೈಪ್. ಆ ವಿಧಿಯಲ್ಲಿ ವಿವಾಹವಾಗ್ತಾರೆ. ತದನಂತರ ಅನೇಕ ವರ್ಷಗಳ ಕಾಲ, ಸ್ವಲ್ಪ ದಿನಗಳ ಕಾಲ ಅಲ್ಲೇ ಇರ್ತಾನೆ. ತದನಂತರ ಒಂದು ಉಂಗುರವನ್ನು ಗುರುತಾಗಿ ದುಷ್ಯಂತನಿಗೆ ಕೊಟ್ಟು, ಶಕುಂತಲೆಗೆ ಕೊಟ್ಟು ದುಷ್ಯಂತ ತನ್ನ ರಾಜ್ಯಕ್ಕೆ ತೆರಳ್ತಾನೆ. ಇದೆಲ್ಲವೂ ಕೂಡ ಕಣ್ವರಿಗೆ ಅರಿವಿಗೆ ಬರ್ತದೆ. ಒಂದು ದಿನ ಆಪನ್ನಸತ್ವ ಶಕುಂತಲ ರಾಜ್ಞ ಸ್ಮರಣೆ ನಿಮಗ್ನ. ಗರ್ಭವತಿಯಾಗಿರುತ್ತಾಳೆ ಶಕುಂತಲೆ. ತನ್ನ ಪತಿಯ ದುಷ್ಯಂತನ ಸ್ಮರಣೆಯಲ್ಲೇ ಮಗ್ನರಾಗಿರ್ತಾಳೆ. ಇಡೀ ಆಶ್ರಮದಲ್ಲಿ ಅದೇ ಗುಂಗಿನಲ್ಲಿ ಇರ್ತಾಳೆ ಶಕುಂತಲೆ. ಇಂಥ ಸಂದರ್ಭದಲ್ಲಿ ದೂರ್ವಾಸರು ಬರ್ತಾರೆ ಅಲ್ಲಿಗೆ. ದೂರ್ವಾಸ ಮಹರ್ಷಿಗಳು ತುಂಬ ಜ್ಞಾನಿಗಳು. ಕೇವಲ ಕೋಪಕ್ಕಾಗಿ ಇವತ್ತಿನ ಮಾಧ್ಯಮದಿಂದಾಗಿ ಅವರಿಗೆ ಹೆಸರು ಇವತ್ತು ಸಿಗ್ತಾ ಇದೆ. ಆದರೆ ಅತ್ಯಂತ ಪರಮಶ್ರೇಷ್ಠ ಜ್ಞಾನಿಗಳು ದೂರ್ವಾಸರು. ಅವರು ಬರ್ತಾರೆ. ಯಾರೇ ಮನೆಗೆ ಬಂದರೂ ಆತಿಥ್ಯವನ್ನು ಕೊಡುವುದು ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ. ಮರಿತಾಳೆ ಶಕುಂತಲೆ.
ಆತಿಥ್ಯವನ್ನು ಕೊಡಬೇಕು ಅನ್ನೋದನ್ನು ಮರಿತಾಳೆ. ಕಾರಣ ದುಷ್ಯಂತನ ಸ್ಮರಣೆ. ಅಲ್ಲೇ ಶಾಪ ಕೊಡ್ತಾರೆ, ಯಾರ ಸ್ಮರಣೆಯಲ್ಲಿದೆಯೋ ಅವರು ಮರೆತು ಹೋಗಲಿ, ಅವರಿಗೆ ಮರೆತು ಹೋಗಲಿ ಅಂತ, ದುಷ್ಯಂತನಿಗೆ ಮರೆತು ಹೋಗಲಿ ಅಂತ ಶಾಪ ಕೊಡ್ತಾರೆ. ಸಖಿಯರಿಗೆ ತುಂಬ ದುಃಖವಾಗತ್ತೆ. ಅಷ್ಟು ಹೊತ್ತಲ್ಲಿ ಪ್ರಿಯಂವದ ಅನ್ನುವ ಒಬ್ಬಳು ಸಖಿಯ ಪ್ರಾರ್ಥನೆಯಿಂದಾಗಿ ಕಿಂತು ಅಭಿಜ್ಞಾನಾಭರಣ ದರ್ಶನೇನ ಶಾಪ ನಿವರ್ತಿಷ್ಯತಿ. ಇವಳಿಗೆ ಕೊಟ್ಟ ಯಾವುದೋ ಒಂದು ಗುರುತು ಇದೆಯಲ್ಲ, ಅಭಿಜ್ಞಾನ ಅಂದರೆ ಗುರುತು, ಆ ಗುರುತನ್ನು ನೋಡಿದಾಗ ನೆನಪಾಗಲಿ ಅಂತ ಶಾಪವನ್ನು ಸ್ವಲ್ಪ ಕಡಿಮೆ ಮಾಡ್ತಾರೆ. ಹೀಗೆ ಸೋಮತೀರ್ಥತಃ ಪ್ರತಿನಿವೃತ್ತಃ ಕಣ್ವ ಮಹರ್ಷಿ ದುಷ್ಯಂತ ಶಕುಂತಲಯೋ ಪರಿಣಯಂ ಜ್ಞಾತ್ವಾ ತಾಂ ಅಭಿನಂದ್ಯ ಪತಿಗೃಹಂ ಪ್ರೇಷಯಿತುಂ ನಿಶ್ಚಿನೋತಿ. ಶಕುಂತಲಾಂ ಪುರಸ್ಕೃತ್ಯ ಶಾರಂಗರವಃ ಶಾರದ್ವತಃ ಗೌತಮೀ ಚ ತತಃ ನಿರ್ಗತ್ಯ ದುಷ್ಯಂತಸ್ಯ ಆಸ್ಥಾನಂ ಆಗಚ್ಚತಿ. ಕಣ್ವ ಮಹರ್ಷಿಗಳು ಗರ್ಭವತಿಯಾದ ಶಕುಂತಲೆಯನ್ನು ಶಾರಂಗರವ, ಶಾರದ್ವತ, ಗೌತಮಿ ಮೊದಲಾದ ಸೇವಕರೊಡನೆ, ಮುನಿಗಳೊಡನೆ ಕಳಿಸ್ತಾರೆ. ಎಲ್ಲಿಗೆ? ದುಷ್ಯಂತನ ಆಸ್ಥಾನಕ್ಕೆ. ಕಣ್ವರ ಶಿಷ್ಯರು, ಶಾರಂಗರವ, ಶಾರದ್ವತ ಶಿಷ್ಯರೊಡನೆ ಕಳಿಸ್ತಾನೆ ಕಣ್ವ. ಇದಿಷ್ಟು ಪೂರ್ವ ಕಥೆ ಆಯಿತು. ಪಾತ್ರ ಪರಿಚಯವನ್ನು ನೋಡುವ. ನಾಟಕ ಅಂದಾಗ ಯಾವೆಲ್ಲ ಪಾತ್ರಗಳು ಬರುತ್ತೆ? ಕಂಚುಕಿ ಅಂತ ಒಂದು ಪಾತ್ರ ಬರುತ್ತೆ, ರಾಜಭವನದ ಅಧಿಕಾರಿ ಕಂಚುಕಿ. ದುಷ್ಯಂತ ಹಸನಾವತಿಯ ರಾಜ ಗೊತ್ತಿದೆ, ಅವನೇ ನಾಯಕ. ವೈತಾಲಿಕ ಅನ್ನೋ ಒಂದು ಪಾತ್ರ ಇದೆ, ಸ್ತುತಿ ಪಾಠರು, ಹೊಗಳು ಭಟರು ಅಂತ. ರಾಜನನ್ನು ಹೊಗಳಿಕ್ಕಾಗಿ ಒಂದಷ್ಟು ಜನರಿರ್ತಾರೆ, ಬೇಕಾಗತ್ತೆ ಅವರು. ರಾಜನ ಚಿಂತೆಯನ್ನು ಕಡಿಮೆ ಮಾಡಲಿಕ್ಕಾಗಿ. ಶಕುಂತಲ ಕಣ್ವ ಮಹರ್ಷಿಯೇ ಪೋಷ್ಯಪುತ್ರಿ ನಾಯಿಕ, ಕಣ್ವ ಮಹರ್ಷಿಯ ಸಾಕು ಮಗಳು ಶಕುಂತಲ, ಅವಳೇ ನಾಯಿಕ, ಹೀರೋಯಿನ್. ಗೌತಮಿ ಕಣ್ವಾಶ್ರಮಸ್ಯ ವೃದ್ಧ ತಾಪಸಿ, ತಪಸ್ವಿನಿಯರು ಗೌತಮಿ. ಶಾರಂಗರವ, ಶಾರದ್ವತ ಕಣ್ವರ ಶಿಷ್ಯರು ಇಬ್ಬರು. ಸೋಮರಾತ ದುಷ್ಯಂತಸ್ಯ ಕುಲಪುರೋಹಿತ, ಪುರೋಹಿತ ಅರ್ಥ ಮಾಡ್ಕೊಳ್ಳಿ, ಪುರೋಹಿತ. ಪುರ ಅಂದರೆ ಮುಂದೆ ಇದ್ದು ಹಿಂದೆ ಇರುವವರಿಗೆ ಹಿತ ಬಯಸುವವರು. ಪುರೋಹಿತರು ಯಾವಾಗಲೂ ಅಷ್ಟೇ, ನಿಜವಾದ ಪುರೋಹಿತರು ಅಂತ ಯಾರಿರ್ತಾರೋ ಅವರು ತಮಗಾಗಿ ಯಾವುದನ್ನು ಬಯಸಲ್ಲ. ತಾವು ಮುಂದೆ ಇರ್ತಾರೆ, ಹಿಂದೆ ಇರುವ ರಾಜರಿಗೆ, ಪ್ರಜೆಗಳಿಗೆ, ಎಲ್ಲರಿಗೂ ಕೂಡ ಹಿತವನ್ನು ಬಯಸಲಿಕ್ಕಾಗಿ ಕೆಲಸ ಮಾಡ್ತಾ ಇರುವವರು ಪುರೋಹಿತರು. ಪ್ರತಿಯೊಂದು ಕುಟುಂಬಕ್ಕೂ ಒಬ್ಬರು ಪುರೋಹಿತರು ಅಂತ ಇರ್ತಾರೆ. ಅವರು ಕೂಡ ಹಾಗೆ ಆ ಕುಟುಂಬದ ರಕ್ಷಣೆಗಾಗಿ, ಕುಟುಂಬದಲ್ಲಿ ವಾರ್ಷಿಕವಾಗಿ ಏನೆಲ್ಲ ಆಗಬೇಕು, ಕುಟುಂಬದವರ ಉದ್ಧಾರಕ್ಕಾಗಿ, ಆತ್ಮೋದ್ಧಾರಕ್ಕಾಗಿ ಏನೆಲ್ಲ ಆಗಬೇಕು ಅದಕ್ಕೆ ಮಾರ್ಗದರ್ಶನ ಮಾಡುವವರು ಪುರೋಹಿತರು. ನಿಜವಾದ ಪುರೋಹಿತರಾದರೆ ಹೀಗೆ ಮಾಡಬೇಕು. ಪ್ರತಿಹಾರಿ ದ್ವಾರಪಾಲಿಕ, ಬಾಗಿಲನ್ನು ಕಾಯುವವಳು ಪ್ರತಿಹಾರಿ. ತತಃ ಪ್ರವಿಶತಿ ಕಂಚುಕಿ. ಒಂದಷ್ಟು ಕಥೆಗಳು, ನಾಟಕಗಳು ಹಿಂದೆ ಆಗಿ ಹೋಗಿದೆ. ತತಃ ಪ್ರವಿಶತಿ, ತತಃ ಅನಂತರ ಕಂಚುಕಿ ಪ್ರವೇಶ ಮಾಡ್ತಾಳೆ. ಇನ್ನೊಂದು ವಿಷಯ ನೆನಪಾಗ್ತಾ ಇದೆ, ಇದನ್ನು ಹೇಳದಿದ್ದರೆ ಅಪೂರ್ಣ ಅಂತ ಆಗತ್ತೆ. ಕಾರಣ ಇವತ್ತಿನ ಸಮಾಜ ಒಂದು ತರಹ ತಪ್ಪುದಾರಿಯಲ್ಲಿ ಹೋಗ್ತಾ ಇದೆ. ನಾನೃಷಿ ಕುರುತೆ ಕಾವ್ಯಂ, ಕಾವ್ಯ ಕವಿಯ ಕರ್ಮ ಕಾವ್ಯ. ಋಷಿ ಅಲ್ಲದವನು ಕಾವ್ಯವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ಋಷಿ ಅಂದರೆ ಯಾರು? ಋಷಿಯೋ ಮಂತ್ರದ್ರಷ್ಟಾರ, ಮಂತ್ರವನ್ನು ಕಂಡವರು. ನಾವೆಲ್ಲ ಬರೀ ಮಂತ್ರವನ್ನು ಎಲ್ಲೋ ಸರಿಯೋ ತಪ್ಪೋ ಗೊತ್ತಿಲ್ಲ ಕೇಳಿದವರು. ಮಂತ್ರದ್ರಷ್ಟಾರ, ಮಂತ್ರವನ್ನು ಹಾಗಾಗಿ ಕಂಡವರು. ಇದರ ಅರ್ಥ ಇನ್ನೇನೋ ಗೂಢವಾಗಿದೆ. ಹಾಗಾಗಿ ಮಂತ್ರಗಳನ್ನು ಕಂಡವರು ಋಷಿಗಳು, ಅಂಥವರು ಮಾತ್ರ ಕವಿಗಳಾಗಿ ಸಾಧ್ಯ. ಹಾಗಾಗಿ ಕಾಳಿದಾಸನನ್ನು ಮತ್ತೆ ನಾವು ಮೇಲಸ್ತರದಲ್ಲಿ ಇಡಬೇಕಾಗಿದೆ. ಇವತ್ತಿನ ಕವಿಗಳಿಗೆ ದಯವಿಟ್ಟು ಹೋಲಿಕೆ ಮಾಡಬಾರ್ದು. ಆತ್ಮಜ್ಞಾನಿಯವನು. ನಾಟಕಕ್ಕೆ ಬರುವ ತತಃ ಪ್ರವಿಶತಿ ಕಂಚುಕಿ, ಕಂಚುಕಿಯ ಪ್ರವೇಶ ಆಗತ್ತೆ. ಇದಾನೇಮೇವ ಧರ್ಮಾಸನಾದುತ್ಥಿತಾಯ ಪುನರುಪರೋಧಕಾರಿ ಕಣ್ಣು ಶಿಷ್ಯಾಗಮನಮಸ್ಮೈ ನೋತ್ಸಹೇ ನಿವೇದಯಿತುಂ ಅಥವಾ ಅವಿಶ್ರಮೋಯಂ ಲೋಕತಂತ್ರಾಧಿಕಾರ. ಕುತಃ, ಯಾಕೆ? ಆಸ್ಥಾನದಲ್ಲಿ ಹಲವಾರು ಜನರು ತಮ್ಮ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡು ಬರ್ತಾರೆ. ರಾಜ್ಯಸಭೆಗಳು ನಡೆಯುತ್ತೆ, ಅಲ್ಲಿ ಹಲವಾರು ವಾದ ವಿವಾದಗಳು, ನ್ಯಾಯದ ನಿರ್ಣಯಗಳು ಇತ್ಯಾದಿಗಳೆಲ್ಲ ನಡೀತಾ ಇರುತ್ತೆ. ಒಂದು
ನಿಮಿಷ ಎಲ್ಲದೂ ಮುಗಿದು ಸ್ವಲ್ಪ ವಿಶ್ರಾಂತಿಯಲ್ಲಿದ್ದಾನೆ ರಾಜ ದುಷ್ಯಂತ. ಕಂಚುಕಿ ಅವಾಗ ಆಲೋಚನೆ ಮಾಡುವಂಥದ್ದು, ಇದಾನೇಮೇವ ಧರ್ಮಾಸನಾದುತ್ಥಿತಾಯ ಪುನರುಪರೋಧಕಾರಿ ಕಣ್ಣು ಶಿಷ್ಯಾಗಮನಮಸ್ಮಿ ನೋತ್ಸಹೇ ನಿವೇದಯಿತು. ಈಗಷ್ಟೇ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿದ ರಾಜ ಮತ್ತೆ ಕಣ್ಣು ಶಿಷ್ಯರು ಬಂದದ್ದನ್ನು ನಾನು ಹೇಳಬೇಕಾಗಿದೆ. ಕಣ್ಣು ಶಿಷ್ಯರು ಬಂದು ಕಾಯ್ತಾ ಇದ್ದಾರೆ ರಾಜನ ದರ್ಶನಕ್ಕಾಗಿ, ಭೇಟಿಗಾಗಿ. ಮತ್ತೆ ನಾನು ಹೇಳಬೇಕಲ್ಲ, ರಾಜರಿಗೆ ತೊಂದರೆ ಕೊಡಬೇಕಲ್ಲ ಅಂತ ಕಂಚುಗಿಯ ಮನಸ್ಸಿನಲ್ಲಿ ಒಂದು ತರಹ ವೇದನೆ, ನನ್ನ ರಾಜನಿಗೆ ತೊಂದರೆ ಕೊಡಬೇಕಲ್ಲ ಅಂತ. ಆದರೆ ಅವಿಶ್ರಮೋಯಂ ಲೋಕತಂತ್ರಾಧಿಕಾರ, ಮತ್ತೆ ವಿವೇಕ ಜಾಗೃತ ಆಗತ್ತೆ. ಲೋಕತಂತ್ರಾಧಿಕಾರ, ಪೀಠದಲ್ಲಿ ರಾಜಪೀಠದಲ್ಲಿ ಕೂತವರಿಗೆ ವಿಶ್ರಾಂತಿ ಅನ್ನೋದು ಯಾವತ್ತೂ ಇಲ್ಲ. ಯಾಕೆ? ತಮ್ಮ ಸ್ವಾರ್ಥಕ್ಕಾಗಿ ಅವರು ಬದುಕ್ತಾ ಇರೋದಲ್ಲ, ಪ್ರಜೆಗಳಿಗಾಗಿ. ಪ್ರಜೆಗಳ ರಕ್ಷಣೆ ಅವರ ಕರ್ತವ್ಯ. ರಾಮರಾಜ್ಯ ಅಂತ ಒಂದು ಪದ ಕೇಳಿದ್ದೇವೆ ವಿದ್ಯಾರ್ಥಿಗಳಿಗೆ. ರಾಮರಾಜ್ಯ ರಾಮರಾಜ್ಯ ಎಷ್ಟು ಸಲ ಕೇಳಿದ್ದೇವೆ, ಏನು? ಎಷ್ಟರ ಮಟ್ಟಿಗೆ ರಾಮರಾಜ್ಯದ ಸುಖ ಇತ್ತು ಅಂದರೆ, ಪ್ರಾಣಾಪಾನೌ ಸಮಯವಾಸ್ತಾಂ ರಾಮೇ ರಾಜ್ಯಂ ಪ್ರಶಾಸ್ಯತಿ. ಹೇಗೆ? ಪ್ರಾಣ ಅಪಾನಗಳು ಕೇವಲ ಪ್ರಜೆಗಳಿಗೆ ಸಂತೋಷ ಇದ್ದದ್ದಲ್ಲ, ಪ್ರಾಣಿ ಪಕ್ಷಿಗಳಿಗೆಲ್ಲ, ಪ್ರತಿಯೊಬ್ಬರ ಪ್ರಾಣಾಪಾನಗಳು, ಉಸಿರಾಟ ಕೂಡ ಅಷ್ಟು ಅಕ್ಯುರೇಟ್ ಆಗಿತ್ತು. ಪ್ರಾಣಾಪಾನಗಳು ಯಾವಾಗ ಸರಿಯಾಗಿ ಹೇಗಿರಬೇಕು ಹಾಗಿರುತ್ತೋ ಆವಾಗ ಭಗವದ್ ದರ್ಶನ ಆಗತ್ತಂತೆ. ಅಷ್ಟು ಚೆನ್ನಾಗಿ ಇತ್ತು. ಹಾಗಾಗಿ ಆ ಪ್ರಾಣ ಅಂದರೆ ಉಸಿರು, ಉಸಿರು ಕೂಡ ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇತ್ತು. ಅಂತಹ ರಾಜ್ಯ ರಾಮರಾಜ್ಯ. ಹಾಗೆ ಇರಬೇಕು ರಾಜನಾದವನು. ಅವಿಶ್ರಮೋಯಂ ಲೋಕತಂತ್ರಾಧಿಕಾರ, ಈ ಲೋಕತಂತ್ರ ಅನ್ನೋದೇ, ಪ್ರಜಾತಂತ್ರ ಅಥವಾ ಈ ರಾಜ ವ್ಯವಸ್ಥೆ ಅನ್ನೋದರಲ್ಲಿ ವಿಶ್ರಾಂತಿ ಅನ್ನೋದು ಇಲ್ಲವೇ ಇಲ್ಲ. ಕುತಃ, ಯಾಕೆ? ಒಂದು ಅದಕ್ಕೆ ಕವಿಯ ಚಮತ್ಕಾರ. ಭಾನುಃ ಸಕೃದ್ಯುಕ್ತ ತುರಂಗ ಏವ ರಾತ್ರಿಂ ದಿವಂ ಗಂಧವಃ ಪ್ರಯಾತಿ ಶೇಷಃ ಸದೈವಾಹಿತ ಭೂಮಿ ಭಾರಃ ಷಷ್ಠಾಂಶ ವೃತ್ತೇರಪಿ ಧರ್ಮ ಏಷಃ. ಭಾನುಸ್ಸಕೃದ್ಯುಕ್ತ ತುರಂಗ ಇವ. ತುರಂಗ ಅಂದರೆ ಕುದುರೆ, ಸೂರ್ಯನ ಕುದುರೆ. ಸೂರ್ಯನಿಗೊಂದು ರಥ ಇದೆ, ಕೇಳಿರಬಹುದು, ನಾವೆಲ್ಲ ನೋಡಿರಬಹುದು. 4 ಚಕ್ರದ ರಥಗಳು ಅಥವಾ 3 ಚಕ್ರದ್ದು. ಆದರೆ ಒಂದೇ ಒಂದು ಚಕ್ರದ ಒಂದು ರಥ ಇದೆಯಂತೆ, ಅದು ಸೂರ್ಯನದ್ದು. ರಥಸ್ಯೇಕಂ ಚಕ್ರಂ ಭುಜಗ ಇವ ಸಪ್ತ ತುರಗಾ. ಹಾಗೆಲ್ಲ ವಿಷಯಗಳಿದೆ. ಸಂಸ್ಕೃತದಲ್ಲಿ ಎಷ್ಟು ಹೇಳಿದ್ರು ಇಂಥದ್ದು ಮುಗಿಯುವಂಥದ್ದಲ್ಲ. ಕಾರಣ ಸಂಸ್ಕೃತದ ಜ್ಞಾನ ರಾಶಿ ಅಷ್ಟು ಅಗಾಧವಾದದ್ದು. ಅಷ್ಟೇ ಅಲ್ಲ, ಪ್ರತಿಯೊಬ್ಬರಿಗೂ ಬೇಕಾದದ್ದು, ಪ್ರತಿಯೊಬ್ಬರ ಜೀವನದ ಉದ್ಧಾರಕ್ಕೆ ಬೇಕಾದದ್ದು. ಅದುವೇ ನಿಜವಾದ ಸತ್ಯ. ಭಾನುಸ್ಸಕೃದ್ಯುಕ್ತ ತುರಂಗ ಏವ ರಾತ್ರಿಂ ದಿವಂ ಗಂಧವಃ ಪ್ರಯಾತಿ. ಸೂರ್ಯನ ಕುದುರೆಗಳನ್ನು ಒಂದು ಸಲ ಅವನು ಹೂಡಿದಾನೆ, ನಿರಂತರವಾಗಿ ಆಗ್ತಾ ಇದೆ, ಯಾವತ್ತೂ ನಿಂತಿಲ್ಲ. ಸೂರ್ಯ ಉದಯ ಅಸ್ತ ಯಾವತ್ತಾದರೂ ನಿಂತಿದೆಯಾ? ರಾತ್ರಿಂ ದಿವಂ ಗಂಧವಃ ಪ್ರಯಾತಿ. ಗಂಧವಃ, ಗಂಧವನ್ನು ಯಾರು ತೆಗೆದುಕೊಂಡು ಹೋಗುವಂಥದ್ದು? ಗಾಳಿ. ಅದಕ್ಕೆ ಗಾಳಿಗೆ ಗಂಧವಃ ಅಂತ ಹೆಸರು. ರಾತ್ರಿಂ ದಿವಂ, ಒಂದು ಕ್ಷಣ ಆದರೂ ನಿಂತಿದೆಯಾ ಗಾಳಿ ಸಂಚಾರ ಮಾಡೋದು? ಸಾಧ್ಯನೇ ಇಲ್ಲ. ಶೇಷಸ್ಸದೈವಾಹಿತ ಭೂಮಿ ಭಾರಃ. ಶೇಷ ಏನು? ಶೇಷ ಆದಿಶೇಷ, ಪುರಾಣದಲ್ಲಿ ಉಲ್ಲಿಖಿತವಾದ ಕಥೆ. ಆದಿಶೇಷ ಭೂಮಿಯನ್ನು ಹೊತ್ತಿದ್ದಾನೆ ಅಂತ ಅರ್ಥ ತನ್ನ ಹೆಡೆಗಳಲ್ಲಿ. ಆ ಆದಿಶೇಷ ಒಂದು ಕ್ಷಣ ಆದರೂ ಸಾಧ್ಯವೇ ಇಲ್ಲ. 24x7 ಯಾವತ್ತೂ ಅವನು ಭೂಮಿಯನ್ನು ಹೊತ್ತುಕೊಂಡಿದ್ದಾನೆ ಅಂತ ಅರ್ಥ. ಇವತ್ತಿನ ವಿದ್ಯಾರ್ಥಿಗಳ ತಮಗೆ ಈ ಒಂದು ವಿಷಯವನ್ನು ಹೇಳಲೇಬೇಕು. ಹಾಗಾದರೆ ನಾವು ಸೈನ್ಸಲ್ಲಿ ಕಲ್ತಿರೋದಲ್ಲ ಏನು ಅಂತ ಹೋಗಿ ನೋಡ್ಬೋದಲ್ಲ, ಭೂಮಿಯಿಂದ ಹೊರಗಡೆ ಬಂದು ನೋಡ್ಬೋದಲ್ಲ, ಕೆಳಗಡೆ ಹಾವಿದೆಯಾ ಸರ್ ಅಂತ ಕೇಳ್ಬೋದು. ಉತ್ತರ ಹೇಳದೇ ಇದ್ದರೆ ಸಂಸ್ಕೃತಿಯ ಅಧ್ಯಾಪಕನಾಗಿ ನನ್ನ ತಪ್ಪಾಗತ್ತೆ. ಕೇವಲ ಹೊರಗಣ್ಣಿನಿಂದ ಕಾಣುವಂಥದ್ದು ಮಾತ್ರ ಸತ್ಯ ಅಂತ ಅಂದುಕೊಂಡ್ರೆ ಯಾವತ್ತೂ ನಿಮಗೆ ಭೂಮಿಯ ಕೆಳಗಡೆ ಹೋಗಿ ನಿಂತ ವಿದ್ಯಾರ್ಥಿಗಳಿಗೆ ಯಾವ ಹಾವು ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬ್ರಹ್ಮಾಂಡೇ ಯೇ ಗುಣ ಸಂತಿ ಪಿಂಡಾಂಡೇಪಿ ಸಂತಿ. ಇಡೀ ಸಮಗ್ರ ಪ್ರಪಂಚದಲ್ಲಿ ಏನೇನಿದೆಯೋ ಅದು ಎಲ್ಲದನ್ನು ನಮ್ಮ ಒಳಗಣ್ಣಿನ ಕಾಣಲಿಕ್ಕೆ ಸಾಧ್ಯ, ಖಡಾಖಂಡಿತವಾಗಿ ಹೇಳಬಲ್ಲೆ. ಕಾರಣ ಸತ್ಯವನ್ನು ಅರಿತವರ ಮಾತಿದು, ಕೇವಲ ಹೊರಗಡೆ 4 ನ್ಯೂಸ್ ಪೇಪರ್ ಓದಿದವರ ಮಾತುಗಳನ್ನು ಇಟ್ಟುಕೊಂಡು ಹೇಳ್ತಾ ಇರುವಂಥದ್ದಲ್ಲ ಇದು. ಹಾಗಾಗಿ
ಸರ್ಪ ಅನ್ನೋದು ಒಂದು ತತ್ವ, ಅದು ಪೃಥ್ವಿ ಅನ್ನೋದು ಒಂದು ತತ್ವ. ಅದು ಪೃಥ್ವಿ ತತ್ವವನ್ನು ಆದಿಶೇಷ ಹೊತ್ತುಕೊಂಡಿದ್ದಾನೆ ಅಂತ ಹೇಳ್ತಾ ಇರುವಂಥದ್ದು. ಎಲ್ಲದೂ ಕೂಡ ನಮ್ಮ ಒಳಗಡೆ ಇದೆ. ಆದಿಶೇಷ ಅನ್ನೋನು ಎಲ್ಲೆಲ್ಲೂ ಹುಡುಕಬೇಕಾಗಿಲ್ಲ, ಪ್ರಯತ್ನ ಪಟ್ಟರೆ ನಮ್ಮ ಒಳಗಡೆ ಮೂಲಾಧಾರದಿಂದ ಇಲ್ಲಿಯವರೆಗೆ ಏನಿದೆಯೋ ಇವನೇ ಆದಿಶೇಷ ಇಲ್ಲಿ ಇದೆ. ಹಾಗಾಗಿ ಅಲ್ಲಿ ಸಂಚಾರ ಮಾಡ್ತಾ ಇರುವಂಥ ಶಕ್ತಿ ಅದು. ಹಾಗಾಗಿ ಆದಿಶೇಷ ಪೃಥ್ವಿಯನ್ನು ಯಾವತ್ತೂ ಕೂಡ ಹೊತ್ಕೊಂಡಿದ್ದಾನೆ ಅಂತ ಅರ್ಥ. ಷಷ್ಠಾಂಶ ವೃತ್ತೇರಪಿ ಧರ್ಮಯೇಷಃ, ಷಷ್ಠಾಂಶ 6ನೇ 1 ಭಾಗ ನಮ್ಮ ಆದಾಯದಲ್ಲಿ ಟ್ಯಾಕ್ಸ್ ಅಂತ ಏನು ಹೇಳ್ತೇವೆ, 6 ರೂಪಾಯಿ ಸಂಗ್ರಹ ಮಾಡಿದರೆ 1 ಭಾಗವನ್ನು ರಾಜನಿಗೆ ಕೊಡಬೇಕು ಅಂತ. ಕಾರಣ ಈ ಸಮಗ್ರ ಸೃಷ್ಟಿಯು ಕೂಡ ರಾಜನದ್ದು. ರಾಜ ಸಾಕ್ಷಾತ್ ಭಗವಂತನ ಪ್ರತಿನಿಧಿ, ಹಾಗಿರಬೇಕು. ಭಗವಂತನಿಗೆ ಕೊಡೋದು, ಸಮಗ್ರ ಸೃಷ್ಟಿಯು ಕೂಡ ಭಗವಂತನದ್ದೇ. ಇದು ಇವತ್ತಿನ ಲ್ಯಾಂಡ್ ರೆಕಾರ್ಡ್ ವ್ಯವಸ್ಥೆಯನ್ನು ನೀವು ನೋಡಿದರೆ ಕೂಡ ಇಡೀ ಭೂಮಿ ನಮ್ಮ ವರ್ಗಜಾಗೆ ಅಂತ ಹೇಳಿದರೆ ಕೂಡ ಈ ನಮ್ಮ ಭೂಮಿ ಎಲ್ಲದೂ ಕೂಡ ಎಷ್ಟೇ ನಮ್ಮ ಸ್ವಂತ ಜಾಗ ಆದರೆ ಕೂಡ ಅದು ಸರಕಾರದ್ದು. ಇಡೀ ನಮ್ಮ ದೇಶವೇ ಅದು ರಾಜನದ್ದು. ಅಲ್ಲಿಗೆ ನಮ್ಮ ಆದಾಯದಲ್ಲಿ 1 ಭಾಗವನ್ನು ಕಟ್ಟುವಂಥದ್ದು, ಕೊಡುವಂಥದ್ದು, ಅರ್ಪಿಸುವಂಥದ್ದು. ಹಾಗೆ ಆ ನಮ್ಮ ಷಷ್ಠಾಂಶವನ್ನು ತೆಗೆದುಕೊಳ್ಳುವಂತಹ ರಾಜನಿಗೆ ಕೂಡ ಇದೇ ಥರ ಸೂರ್ಯನ ಹಾಗೆ, ಗಾಳಿಯ ಹಾಗೆ, ಆದಿಶೇಷನ ಹಾಗೆ ವಿಶ್ರಾಂತಿ ಅನ್ನೋದು ಇಲ್ಲವೇ ಇಲ್ಲ. ಅವಿಶ್ರಮೋಯಂ ಲೋಕತಂತ್ರಾಧಿಕಾರ. ಭಾನುಸ್ಸಕೃದ್ಯುಕ್ತ ತುರಂಗ ಏವ ರಾತ್ರಿಂ ದಿವಂ ಗಂಧವಃ ಪ್ರಯಾತಿ ಶೇಷ ಸದೈವಾಹಿತ ಭೂಮಿ ಭಾರಃ ಷಷ್ಠಾಂಶ ವೃತ್ತೇರಪಿ ಧರ್ಮ ಏಷಃ. ಇಲ್ಲಿ 1 ಶ್ಲೋಕ ಮುಗಿಯುತ್ತೆ. ಇಲ್ಲಿಗೆ ಕಂಚುಕಿಯ ಮಾತು ಮತ್ತೆ ಮುಂದುವರಿಸ್ತಾನೆ. ಯಾವನ್ನಿಯೋಗ ಅನುಷ್ಠಾಮಿ, ನಿಯೋಗ ಅಂದರೆ ಆದೇಶ ಅಂತ ಅರ್ಥ. ಕಂಚುಕಿಗೆ ಆದೇಶ ಇದೆ, ಯಾರೇ ರಾಜನನ್ನು ಕೇಳಿಕೊಂಡು ಬಂದರೂ ಅಲ್ಲಿ ತಿಳಿಸ್ಬೇಕು. ಹಾಗಾಗಿ ಕಣ್ಣ ಶಿಷ್ಯರು ಬಂದದ್ದನ್ನು ತಿಳಿಸದೇ ಇದ್ದರೆ ಇವನದು ತಪ್ಪಾಗತ್ತೆ ಕಂಚುಕಿಯದ್ದು. ನನ್ನ ಕರ್ತವ್ಯವನ್ನು ನಾನು ಮಾಡ್ತೇನೆ ಅಂತ ಪರಿಕ್ರಾಮ್ಯ ಅವಲೋಕ್ಯ ಚ, ಎಲ್ಲ ಕಡೆ ಅವಲೋಕಿಸ್ತಾನೆ. ಯೇಷಃ ದೇವಃ ಉಪಗಮ್ಯ, ಹತ್ತಿರ ಹೋಗ್ತಾನೆ. ಜೇತು ಜೇತು ದೇವ ಏತೇ ಖಲು ಹಿಮಗಿರೇಹೇ ಉಪತ್ಯಕಾರಣ್ಯವಾಸಿನಃ ಕಾಶ್ಯಪ ಸಂದೇಶಮಾದಾಯ ಸಸ್ತ್ರೀ ಕಾಸ್ತವಸ್ವಿನಃ ಸಂಪ್ರಾಪ್ತಾಃ ಶ್ರುತ್ವಾ ದೇವಃ ಪ್ರಮಾಣಂ. ಸಂಪ್ರಾಪ್ತಾಃ ಬಂದಿರುವವರು ಯಾರು? ಕಾಶ್ಯಪ ಸಂದೇಶಹಾರಿಣ, ಕಾಶ್ಯಪರ ಸಂದೇಶ. ಏನಿದು? ಕಣ್ವರ ಸಾಕುಮಗಳು, ಕಣ್ವರ ಶಿಷ್ಯರು. ಇಲ್ಲಿ ಕಾಶ್ಯಪರು ಅಂತ ಬರ್ತಾ ಇದೆಯಲ್ಲ, ಏನೂ ಇಲ್ಲ. ಕಶ್ಯಪ ಗೋತ್ರದಲ್ಲಿ ಹುಟ್ಟಿದವರನ್ನು ಕಾಶ್ಯಪರು ಅಂತ ಕರೆಯುವಂಥದ್ದು. ಕಶ್ಯಪ ಗೋತ್ರದಲ್ಲಿರುವ ಎಲ್ಲರನ್ನೂ ಕಾಶ್ಯಪರು ಅಂತ ಕರಿಬಹುದು. ಹಾಗೆ ಕಶ್ಯಪ ಗೋತ್ರದಲ್ಲೇ ಬಂದವನು ಕಣ್ಣ ಮಹರ್ಷಿ, ಕಾಶ್ಯಪರು ಅಂತಲೂ ಹೆಸರಿದೆ. ಕಾಶ್ಯಪರ ಸಂದೇಶ, ಕಣ್ವರ ಸಂದೇಶವನ್ನು ತೆಗೆದುಕೊಂಡು ಹಿಮಗಿರೇಹೇ ಉಪತ್ಯಕಾರಣ್ಯ ವಾಸಿನಃ, ಹಿಮಗಿರಿಯ ತಪ್ಪಲಿನಲ್ಲಿ ವಾಸ ಮಾಡುವವರು ಕಣ್ಣು ಮಹರ್ಷಿಗಳು, ಅಲ್ಲಿಂದ ಬರ್ತಾ ಇದ್ದಾರೆ. ಕಾಶ್ಯಪರ ಸಂದೇಶವನ್ನು ತೆಗೆದುಕೊಂಡು ಅವರ ಶಿಷ್ಯರು, ಕಣ್ವರ ಶಿಷ್ಯರು, ಕಾಶ್ಯಪರ ಶಿಷ್ಯರು. ಶ್ರುತ್ವಾ ದೇವಃ ಪ್ರಮಾಣಂ, ಕೇಳಿ. ಸಾದರಂ ಕಿಂ ಕಾಶ್ಯಪ ಸಂದೇಶಹಾರಿಣಃ. ರಾಜ ಹೇಳ್ತಾನೆ, ಏನು ಕಾಶ್ಯಪರ ಸಂದೇಶವೇ, ಕಣ್ವರ ಸಂದೇಶವೇ. ಒಂದು ಸಲ ಸ್ವಲ್ಪ ಆಶ್ಚರ್ಯ ಆಗತ್ತೆ, ಏನಿರಬಹುದು ಅಂತ ದುಷ್ಯಂತನಿಗೆ. ಕಂಚುಕಿ ಅತ ಕಿಂ, ಮತ್ತೇನು, ಇನ್ನೇನು? ರಾಜ ತೇನ ಹಿ ಮದ್ವಚನಾದ್ ವಿಜ್ಞಾಪ್ಯತಾಂ ಉಪಾಧ್ಯಾಯ ಸೋಮರಾತಃ. ಸಾಮಾನ್ಯವಾಗಿ ರಾಜನ ಹತ್ರ ಅವರು ಇವರು ಪ್ರಜೆಗಳು ಎಲ್ಲ ಬರ್ತಾರೆ. ಈಗ ಸಾಕ್ಷಾತ್ ಮಹರ್ಷಿಗಳ ಶಿಷ್ಯರು ಬಂದಿದ್ದಾರೆ. ಮಹರ್ಷಿಗಳ ಶಿಷ್ಯರು ಅಂದರೆ ಜ್ಞಾನಿಗಳ ಶಿಷ್ಯರು, ಅವರು ಕೂಡ ಜ್ಞಾನಿಗಳಿಗೆ ಸಮಾನರು. ಹೇಗೆ ಅವರನ್ನು ಸ್ವೀಕಾರ ಮಾಡೋದು, ಆತಿಥ್ಯ, ಅದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ತೇನ ಹಿ ಮದ್ವಚನಾದ್ ವಿಜ್ಞಾಪ್ಯತಾಂ ಉಪಾಧ್ಯಾಯ ಸೋಮರಾತ, ಸೋಮರಾತರು ಪುರೋಹಿತರ ಮುಖಾಂತರವಾಗಿ ಅವರನ್ನು ಸ್ವಾಗತ ಮಾಡಬೇಕಾಗಿದೆ. ಅನ್ನಿಸ್ಬೋದು ವಿದ್ಯಾರ್ಥಿಗಳಿಗೂ, ಒಬ್ಬರನ್ನು ಒಂದು ತರಹ ಸ್ವಾಗತ ಮಾಡೋದು, ಇನ್ನೊಬ್ಬರನ್ನು ಇನ್ನೊಂದು ತರಹ ಅಂತ. ಅದು ಎಷ್ಟೇ ನೀವು ಹೇಳಿ, ಸಮಗ್ರ ಸೃಷ್ಟಿಯಲ್ಲಿ ಈಕ್ವಲ್ ಅನ್ನೋದು ಯಾವತ್ತಿಗೂ ಸಾಧ್ಯ ಇಲ್ಲ. ಈಕ್ವಲ್, ಸಮಾನತೆ ಅಂತ ಯಾವತ್ತಾದರೂ ಇದ್ದರೆ ಅದು ನಮ್ಮ ಭಾವನೆ. ಅದನ್ನೇ ನಾವು ಪ್ರೂವ್ ಮಾಡೋದು. 16 ವರ್ಷಗಳ ಕಾಲ ನೀವು ಪ್ರಬಂಧ ಬರೆದದ್ದು ರಾಷ್ಟ್ರೀಯ ಭಾವೈಕ್ಯತೆ ಅಂತ, ನೇಷನಲ್ ಇಂಟಿಗ್ರಿಟಿ ಅಂತೆಲ್ಲ ಬರೆದಿರ್ಬೋದು. ಭಾವನೆಯಲ್ಲಿ ಮಾತ್ರ ನಾವು ಏಕ ಆಗಲಿಕ್ಕೆ ಸಾಧ್ಯ, ಮತ್ತು ಯಾವುದರಲ್ಲೂ ಏಕ ಆಗಲಿಕ್ಕೆ ಸಾಧ್ಯ ಇಲ್ಲ.
ಕಾಲು ಬೇರೆಯೇ ತಲೆ ಬೇರೆ. ಹಾಗಾಗಿ ಹೇಳ್ತಾ ಹೋದರೆ ವಿಚಾರಗಳು ಹಲವಾರಿದೆ. ಏಕತೆ ಅನ್ನೋದು ಬರೋದಿದ್ರೆ ನಾನು ನೀನು ಸಮಾನ. ಹೇಗೆ? ನಮ್ಮ ಭಾವನೆಗಳಲ್ಲಿ. ನನ್ನ ಜೀವನದ ಶೈಲಿ ಬೇರೆಯೇ, ನಿನ್ನದು ಬೇರೆಯೇ, ಬೇರೆ ಇರಬೇಕು. ಹಾಗಿದ್ದಾಗ ಮಾತ್ರ ದೇಶ ಉದ್ಧಾರ ಆಗಲಿಕ್ಕೆ ಸಾಧ್ಯ. ಎಲ್ಲದೂ ಒಂದೇ ಆದರೆ ಸಾಧ್ಯ ಇಲ್ಲ. ಅಮೂನ ಆಶ್ರಮವಾಸಿನ ಶ್ರೌತೇನ ವಿಧಿನ ಸತ್ಕೃತ್ಯ ಸ್ವಯಮೇವ ಪ್ರವೇಶಯಿತುಮರ್ಹತೀತಿ ಅಹಂ ಅಪಿ ಅತ್ರ ತಪಸ್ವಿ ದರ್ಶನೋಚಿತೆ ಪ್ರದೇಶೆ ಸ್ಥಿತಃ ಪ್ರತಿಪಾಲಯಾಮಿ. ಪುರೋಹಿತರಿಗೆ ಆದೇಶ ಮಾಡ್ತಾನೆ. ಪುರೋಹಿತರ ಮುಖಾಂತರ ಮಂತ್ರಘೋಷ ವೇದಘೋಷದ ಮೂಲಕ ಅವರನ್ನು, ಶಿಷ್ಯರನ್ನು, ಕಣ್ಣು ಶಿಷ್ಯರನ್ನು, ಜ್ಞಾನಿಗಳನ್ನು ಎಲ್ಲಿ ಸ್ವೀಕಾರ ಮಾಡೋದು, ಸ್ವಾಗತ ಮಾಡೋದು, ಅಲ್ಲಿ ಆ ಸ್ವಾಗತ ಭೂಮಿಗೆ ಅವರನ್ನು ಕರೆದುಕೊಂಡು ಹೋಗಿ ನಾನು ಕೂಡ ಅವರಿಗೆ ಬೇಕಾದ ಹಾಗೆ ಶುಚಿರ್ಭೂತನಾಗಿ ಅಲ್ಲಿಗೆ ಬರ್ತೇನೆ ಅಂತ ಕಂಚುಕಿಗೆ ಆದೇಶ ಮಾಡ್ತಾನೆ ರಾಜ. ಅಹಮಪಿ ಅತ್ರ ತಪಸ್ವಿ ದರ್ಶನೋಚಿತೆ ಪ್ರದೇಶ. ತಪಸ್ವಿಗಳನ್ನು ನೋಡಲಿಕ್ಕಾಗಿಯೇ ಒಂದು ಪ್ರದೇಶ ಇದೆ. ಇದೆಲ್ಲದೂ ಕೂಡ ವಾಸ್ತು ಅನ್ನುವ ಕಾನ್ಸೆಪ್ಟ್ ಯಾರಿಗೆ ನಿಜವಾಗಿ ಅರ್ಥವಾಗತ್ತೆ ಅವರಿಗೆ ಅರ್ಥ ಆಗ್ಬೋದು. ಒಂದೊಂದು ಥರದ್ದಿದೆ. ಕೋಪ ಬಂದಾಗ ಕೋಪಗೃಹ ಅಂತಲೇ ಇತ್ತು ಒಂದು ಅರಮನೆಯಲ್ಲಿ. ಕೋಪ ಬಂದಾಗ ಆ ಗೃಹಕ್ಕೆ ಹೋಗಿ, ಆ ಕೊಠಡಿಗೆ ಹೋಗಿ ತನ್ನ ಕೋಪವನ್ನು ಕಳೆಯುವಂಥದ್ದು. ಹೀಗೆಲ್ಲ ಒಂದೊಂದಿದೆ. ಎಲ್ಲೋ ಹಿರಿಯರು ಮನೆಯಲ್ಲಿ ಹೇಳೋದು ಕೇಳಿರ್ಬೋದು, ಕೆಟ್ಟದನ್ನು ಮಾತಾಡಬಾರ್ದು ಮನೆಯಲ್ಲಿ. ವಾಸ್ತು ದೇವತೆಗಳು ಅಸ್ತು ಅಂತ ಹೇಳ್ತಾರೆ ಅಂತ ಕೆಟ್ಟದನ್ನು ಮಾತಾಡಬಾರ್ದು ಅಂತ. ಇದೆಲ್ಲದೂ ಕೂಡ ತಾತ್ವಿಕ ನೆಲೆಗಟ್ಟಿನಲ್ಲಿ ನೋಡಿದಾಗ ಅರ್ಥ ಆಗತ್ತೆ. ಹಾಗೆ ರಾಜ ಹೇಳ್ತಾನೆ, ತಪಸ್ವಿಗಳನ್ನು ನೋಡುವ ಪ್ರದೇಶಕ್ಕೆ ನಾನು ಬರ್ತೇನೆ, ಅವರನ್ನು ಪುರೋಹಿತರ ಮುಖಾಂತರ ಸ್ವಾಗತ ಮಾಡಿ. ಯದಾಜ್ಞಾಪಯತಿ ದೇವಃ ಇತಿ ನಿಷ್ಕ್ರಾಂತಃ. ನೀವು ಹೇಳಿದ ಹಾಗೆ ಯದಾಜ್ಞಾಪಯತಿ ದೇವಃ. ಇಲ್ಲಿ ಮತ್ತೆ ಈ ಬೈ ಕ್ವಶನ್ ಹಾಕುವಂಥ ಒಂದು ಕೆಟ್ಟ ಚಾಳಿ ಇದೆ. ನಿಜವಾಗಿ ಪ್ರಶ್ನೆ ಬಂದರೆ ಖಂಡಿತ ಕೇಳ್ಬೋದು. ಸಿಕ್ಕಿದ್ದಕ್ಕೆ ಮುಟ್ಟಿದ್ದಕ್ಕೆ ಉಲ್ಟಾ ಕ್ವಶನ್ ಕೇಳುವಂಥ ಒಂದು ಚಾಳಿ ಇದೆ ಕೆಲವರಿಗೆ. ಆಜ್ಞಾ ಗುರುಣಾಂ ಅವಿಚಾರಣೀಯ. ಕಾಳಿದಾಸನ ಒಂದು ಆದರ್ಶ ಇದು. ಗುರುಗಳ ಆಜ್ಞೆ ಅಂದರೆ ಅವಿಚಾರಣೀಯ. ವಿಚಾರ ಮಾಡಿಯೇ ಅವರು ನಿಮಗೆ ಆದೇಶ ಮಾಡಿರ್ತಾರೆ. ಯೋಚನೆ ಮಾಡದೆ ಒಂದು ಕೆಲಸವನ್ನು, ಒಂದು ಆಜ್ಞೆಯನ್ನು ಕೊಡುವುದಿಲ್ಲ ಯಾವತ್ತಿಗೂ ನಿಜವಾದ ಗುರು, ನಿಜವಾದ ರಾಜ ಆದವನು. ಹಾಗಾಗಿ ಗುರುಗಳ ಆದೇಶ ಆದರೆ ಪಾಲನೆ ಮಾಡೋದು ಮಾತ್ರ ನಮ್ಮ ಕರ್ತವ್ಯ ವಿದ್ಯಾರ್ಥಿಗಳೇ. ಹಾಗಾಗಿ ಗುರುಗಳ ಆಜ್ಞೆಯನ್ನು, ಆದೇಶವನ್ನು, ರಾಜಾಜ್ಞೆಯನ್ನು ಯಾವತ್ತಿಗೂ ಮತ್ತೆ ವಿಚಾರ ಮಾಡಲಿಕ್ಕಿಲ್ಲ, ಪಾಲನೆ ಮಾಡೋದು ಮಾತ್ರ. ಯದಾಜ್ಞಾಪಯತ ದೇವ ಇದು ನಿಷ್ಕ್ರಾಂತ. ನೀವು ಹೇಳಿದ ಹಾಗೆ ಆಜ್ಞೆ ಪಾಲಿಸೋದು ಅಷ್ಟೇ. ಕಂಚಿಗೆ ಹೋಗ್ತಾನೆ. ವೈತಾಲಿಕ ಅಂದರೆ ಯಾರು? ಸ್ತುತಿ ಪಾಠಕ, ಹೊಗಳು ಭಟ. ವಿಜೇತಾಂ ದೇವ, ಜಯವಾಗಲಿ ಜಯವಾಗಲಿ ನಮ್ಮ ರಾಜರಿಗೆ. ಸ್ವಸುಖ ನಿರಭಿಲಾಷ ಕಿದ್ಯಸೆ ಲೋಕಹೇತೋ ಪ್ರತಿದಿನಮಥವಾ ತೇ ವೃತ್ತಿರೇವಂ ವಿಧೈವ ಅನುಭವತಿ ಮೂರ್ಧ್ನ ಪಾದಪಸ್ತೀವ್ರಮುಷ್ಣಂ ಶಮಯತಿ ಪರಿತಾಪಂ ಛಾಯೆಯ ಸಂಶ್ರಿತಾನಾಂ. ಹೊಗಳು ಭಟನ ಕೆಲಸ ಇದು. ಸ್ವಸುಖ ನಿರಭಿಲಾಷ ಕಿದ್ಯಸೆ ಲೋಕಹೇತೋ ಪ್ರತಿದಿನಮಥವಾ ತೇ ವೃತ್ತಿರೇವಂ ವಿಧೈವ. ಸ್ವಸುಖ ನಿರಭಿಲಾಷ ಲೋಕಹೇತೋ ಪ್ರತಿದಿನಂ ಖಿದ್ಯಸೆ. ಸ್ವಸುಖ ನಿರಭಿಲಾಷ. ರಾಜನಾದವನಿಗೆ ತನ್ನ ಸುಖದ ಅಭಿಲಾಷೆ ಯಾವತ್ತೂ ಇರಬಾರ್ದು. ಅಂಥವನು ರಾಜ. ಲೋಕಹೇತೋ, ಯಾಕೆ? ಲೋಕದ ಸಂತೋಷದ ಕಾರಣ. ಹೇತು ಅಂದರೆ ಕಾರಣ ಅಂತ ಅರ್ಥ. ಲೋಕದ ಕಾರಣಕ್ಕಾಗಿ ಪ್ರತಿದಿನಂ ಖಿದ್ಯಸೆ, ಪ್ರತಿದಿನವೂ ಅವನಿಗೆ ದುಃಖ ಆಗತ್ತೆ. ಅಥವಾ ತೇ ವೃತ್ತಿ ಏವಂ ವಿಧಾಯೇವ, ಅಥವಾ ಆ ವೃತ್ತಿ ಅನ್ನೋದೇ ರಾಜ ಅನ್ನುವ ಸ್ಥಾನ ಇದೆಯಲ್ಲ ಅದುವೇ ಹಾಗೆ ಅಂತ. ಪಾದಪಹಿ ಮೂರ್ಧ್ನ ತೀವ್ರಂ ಉಷ್ಣಂ ಅನುಭವತಿ. ಪಾದಪ ಅಂತ ಒಂದು ಶಬ್ದ. ಪಾದದಲ್ಲಿ ಯಾವುದು ಪಾನ ಮಾಡುತ್ತೋ ಅದು ಪಾದಪ. ಯಾವುದು? ಪಾದ ಅಂದರೆ ಮರಗಳಿಗೆ ಬೇರು. ಬೇರಿನ ಮೂಲಕ ನೀರನ್ನು ಕುಡಿಯುವಂಥದ್ದು ಯಾವುದು? ಅದು ಮರ ಮಾತ್ರ, ಗಿಡಗಳು ಮಾತ್ರ. ಹಾಗಾಗಿ ಪಾದಪ ಅಂತ ಬಂದದ್ದು. ಪಾದದಲ್ಲಿ ಪಾನ ಮಾಡುವಂಥದ್ದು. ಪಾದಪಃ ಮೂರ್ಧ್ನ ತೀವ್ರಂ ಉಷ್ಣಂ ಹೌದು. ತನ್ನ ತಲೆಗೆ ಯಾವತ್ತು ಬಿಸಿಲನ್ನು ಅದು ಪಡ್ಕೊಳ್ಳುತ್ತೆ. ತನ್ನ ಅಡಿಗಡೆ ಇರುವವರಿಗೆ, ಮರದ ಕೆಳಗಡೆ ಇರುವವರಿಗೆ ತಂಪಾದ ನೆರಳನ್ನು ಕೊಡುತ್ತೆ. ಮರದ ಜಾಗದಲ್ಲಿ ರಾಜ. ಎಲ್ಲ ಕಷ್ಟಗಳು ರಾಜ ಸ್ವೀಕರಿಸ್ತಾನೆ. ರಾಜನ ಪ್ರಜೆಗಳಿಗೆ ಸಂತೋಷವನ್ನು ಮಾತ್ರ ಕೊಡಬೇಕು.
ಅವನು ರಾಜ. ಸಂಶ್ರಿತಾನಾಂ ಛಾಯೆಯ ಪರಿತಾಪಂ ಶಮಯತಿ, ಬಳಲಿ ಬಂದವರಿಗೆ ತನ್ನ ನೆರಳಿನಿಂದ ಪರಿತಾಪವನ್ನು ಶಮನ ಮಾಡ್ತಾನೆ, ತಾಪವನ್ನು. ಅಂಥವನು ರಾಜ ಅಂತ ರಾಜನ ಕರ್ತವ್ಯವನ್ನು ನೆನಪಿಸ್ತಾನೆ. ಹಾಗೆ ಒಂದು ಥರದಲ್ಲಿ ಹೊಗಳಿಕೆ ಕೂಡ. ರಾಜ ಹೇಳ್ತಾನೆ, ಏತೆ ಕ್ಲಾಂತ ಮನಸಃ ಪುನರ್ನವೀಕೃತಾ ಸ್ಮಃ. ಹೀಗೆ ಒಂದು ಹೊಗಳಿದ್ರಿಂದಾಗಿ ಪುನರ್ನವೀಕೃತಾ ಸ್ಮಃ, ಹೌದು ನಾನು ಈಗ ನನ್ನ ಕರ್ತವ್ಯವನ್ನು ಮಾಡಬೇಕು, ನಾನು ನನ್ನ ದಾರಿಯಲ್ಲಿ ಸರಿಯಾಗಿದ್ದೇನೆ ಅಂತ ಎಚ್ಚರಗೊಳಿಸಿದ ಪುನರ್ನವೀಕೃತ, ಒಂಥರ ರಿನಿವಲ್ ಅಂತ ಹೇಳ್ತೇವಲ್ಲ, ಫ್ರೆಶ್ ಆಗುವಂಥದ್ದು, ರಿಫ್ರೆಶ್ ಆಗುವಂಥದ್ದು. ಪುನರ್ನವೀಕೃತ ಸ್ಮಃ, ನಾವು ದಣಿದ ಮನಸ್ಸನ್ನು ಮತ್ತೆ ಪ್ರಸನ್ನಗೊಳಿಸಿಕೊಂಡಿದ್ದೇವೆ ಅಂತ ರಾಜ ಹೇಳ್ಕೊಳ್ತಾನೆ. ಇತಿ ಪರಿಕ್ರಾಮತಿ. ಅಲ್ಲಿಗೆ ಒಂದು ಸೀನ್ ಮುಗಿಯುತ್ತೆ ನಾಟಕದ್ದು. ಅಭಿಜ್ಞಾನ ಶಾಕುಂತಲದ ಪಂಚಮೋಂಕದ ಶೂನ್ಯಾಮೆ ಅಂಗುಲಿ ಒಂದು ಭಾಗ ಇಲ್ಲಿಗೆ ಮುಕ್ತಾಯ ಆಗತ್ತೆ. ಧನ್ಯವಾದಗಳು.